ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು Q&A ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಾಕಷ್ಟು ಜನ ತುಂಬ ಕ್ವಶನ್ಸ್ ಕೇಳಿದ್ದೀರಾ. ಮೊದಲಿಂದನೂ ಕೇಳ್ತಿದ್ರಿ, ಬಟ್ ನಾನು ಆನ್ಸರ್ ಮಾಡಿರಲಿಲ್ಲ. ಹಾಗಾಗಿ ನಾನು ಪೋಸ್ಟ್ ಮಾಡಿದೆ, ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಆನ್ಸರ್ ಮಾಡ್ತೀನಿ ಅಂತ. ತುಂಬ ಜನ ಸಾಕಷ್ಟು ಕ್ವಶನ್ಸ್ ಕೇಳಿದ್ದೀರಾ, ಹಾಗಾಗಿ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸ್ವಲ್ಪ ಕ್ವಶನಿಗೆ ಮಾತ್ರ ಆನ್ಸರ್ ಮಾಡ್ತೀನಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಲಿ ನಾನು ಹೇಳ್ತೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಸ್ವಲ್ಪ ಕ್ವಶನ್ಸ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ, ಹಾಗಾಗಿ ಇವಾಗ ಒಂದೊಂದಕ್ಕೆ ಆನ್ಸರ್ ಮಾಡ್ತೀನಿ. ಜಾಸ್ತಿ ಕ್ವಶನ್ಸ್ ಬಂದಿರೋದು ಅಂದರೆ ನಿಮ್ಮ ಊರು ಯಾವುದು ಅಂತ. ನನಗೆ ಮೊದಲಿಂದನೂ ಕಮೆಂಟಲ್ಲಿ ಕೇಳ್ತಿದ್ರಿ ನಿಮ್ಮ ಊರು ಯಾವುದು ಅಂತ, ಬಟ್ ನಾನು ರಿಪ್ಲೈ ಮಾಡಿರಲಿಲ್ಲ. ಇವತ್ತು ಆನ್ಸರ್ ಮಾಡೋಣ. ನಿಮ್ಮದು ಯಾವ ಊರು ಸಿಸ್ ನಿಮ್ಮದು ಅಂತ ತುಂಬ ಕ್ವಶನ್ಸ್ ಇದೆ ಇದ್ರ ಬಗ್ಗೆ. ನಮ್ಮೂರು ಬಂದುಬಿಟ್ಟು ಕಳಸ, ಚಿಕ್ಕಮಗಳೂರು ಡಿಸ್ಟಿಕ್ಕು. ಇದನ್ನು ನೀವು ಸಾಕಷ್ಟು ಜನ ಕೇಳ್ತಿದ್ರಲ್ವಾ, ನಿಮ್ಮ ಊರು ಯಾವುದು ಅಂತ. ಕಳಸ ನಮ್ಮೂರು. ಈ ಕ್ವಶನ್ ಕೂಡ ತುಂಬ ಜನ ಕೇಳಿದ್ರಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಎಜುಕೇಷನ್ ಏನು ನಿಮ್ಮದು, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ತುಂಬ ಜನ ಕೇಳಿದ್ದೀರ. ಈ ಕ್ವಶನ್ ಕೂಡ ನಂದು ಬಂದುಬಿಟ್ಟು BCom ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದೀರ. ಇದು ಕೂಡ ಒಂದು 4 ಕಮೆಂಟ್ ಇತ್ತು. ನನ್ನ ಏಜ್ ಬಂದುಬಿಟ್ಟು 22. ಆಮೇಲೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ ಕೇಳಿದ್ದೀರ. ಹಾಗೆ ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಫ್ಯಾಮಿಲಿನ ಯಾಕೆ ತೋರಿಸಲ್ಲ ಅಂತಲೂ ಕೂಡ ಕೇಳಿದ್ದೀರ. ನಮ್ಮ ಮನೇಲಿ ಬಂದುಬಿಟ್ಟು 4 ಜನ ಇದ್ದೀವಿ. ನಾನು, ಅಪ್ಪ, ಅಮ್ಮ, ಅಕ್ಕ. ಅವರು ವೀಡಿಯೋಲಿ ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ನಾನು ತೋರಿಸೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನಿಮಗೆ ಲವರ್ ಇದ್ದಾರಂತ ಕೇಳಿದ್ದೀರಾ. ಇಲ್ಲ. ಜಾಸ್ತಿ ಅದೇ ಯಾವ ಊರು ಅಂತ ಕೇಳಿದ್ದೀರಾ. ಆಮೇಲೆ ಎಜುಕೇಷನ್, ಕ್ವಾಲಿಫಿಕೇಷನ್, ಏನು ಕೆಲಸ ಮಾಡ್ತೀರಾ ಅಂತಲೂ ಕೂಡ ಕೇಳಿದ್ದೀರಾ. ನೀವೇನು ಕೆಲಸ ಮಾಡ್ತೀರಾ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ. ನಾನು ಮನೇಲೇ ಇದ್ದೀನಿ, BCom ಕಂಪ್ಲೀಟ್ ಆಗಿ. ಆಮೇಲೆ ಕುಕ್ಕಿಂಗ್ ಎಲ್ಲಿಂದ ಕಲ್ತ್ಕೋತೀರಾ ಅಂತ ಕೇಳಿದ್ದೀರಾ. ನನಗೂ ಫಸ್ಟ್ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಮಾಡ್ತಾ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಮನೇಲೇ ನಾನು ಕಲ್ತ್ಕೊಂಡಿದ್ದು. ಲೈವ್ ಬನ್ನಿ ಸಿಸ್ಟರ್ ಒಂದ್ಸಲಿ ಅಂತ ಯಾರೋ ಕಮೆಂಟ್ ಮಾಡಿದ್ದೀರಾ. ನೋಡೋಣ, ನಂಗೆ ಲೈವ್ ಎಲ್ಲ ಅಷ್ಟು ಇಷ್ಟ ಇಲ್ಲ. ನೋಡೋಣ ಇನ್ಯಾವಾಗಾದರೂ. ಯೂಟ್ಯೂಬ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳಿದ್ದೀರಾ. ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗ್ತಾ ಬಂತು. 1 ಇಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಜಾಸ್ತಿ ಇದೆ ಕ್ವಶನ್ಸ್ ಇದ್ದಿದ್ದು. ನೀವೇನು ಕೆಲಸ ಮಾಡ್ತೀರಾ, ಎಜುಕೇಷನ್, ಕ್ವಾಲಿಫಿಕೇಷನ್ ಮತ್ತು ಏಜ್ ಎಷ್ಟು, ಇದೇ ಜಾಸ್ತಿ ಇದ್ದಿದ್ದು. ಆಮೇಲೆ ನಿಮ್ಮ ಫ್ಯಾಮಿಲಿನ ಯಾಕೆ ತೋರಿಸಲ್ಲ ಅಂತಲೂ ಕೂಡ ಕೇಳಿದ್ದೀರ. ನಾನು ಹೇಳಿದ್ದೀನಿ, ಯಾರೂ ಅಷ್ಟು ಇಷ್ಟಪಡೋದಿಲ್ಲ ಅಂದರೆ ವೀಡಿಯೋ ಬರೋಕ್ಕೆ, ಹಾಗಾಗಿ ನಾನು ವೀಡಿಯೋ ಮಾಡೋದಿಲ್ಲ. ಯೂಟ್ಯೂಬ್ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳಿದ್ದೀರಾ. ಇದು ದೊಡ್ಡ ಸ್ಟೋರಿನೇ ಇದೆ. ಇದು ಇನ್ಯಾವಾಗಾದರೂ ನಾನು ಬ್ಲಾಗ್ ಮಾಡಿದಾಗ ಹೇಳ್ತೀನಿ. ವಾಟ್ ಆರ್ ಯು ಸ್ಟಡಿಂಗ್. ನಂದು BCom ಕಂಪ್ಲೀಟ್ ಆಗಿದೆ. ಕುಕ್ಕಿಂಗ್ ಅಂದರೆ ಅಷ್ಟು ಇಷ್ಟನಾ. ಕುಕ್ಕಿಂಗ್ ಮಾಡೋದು ಕೆಲವ್ರಿಗೆ ಇಷ್ಟನೇ ಇರೋದಿಲ್ಲ ಅಂತ ಯಾರೋ ಕಮೆಂಟ್ ಹಾಕಿದ್ದಾರೆ. ಕುಕ್ಕಿಂಗ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ. ನಾವೀಗ ಕುಕ್ ಮಾಡಿದ್ರು ಆಮೇಲೆ ಅದು ವಾಶ್ ಮಾಡೋಕ್ಕಿರುತ್ತಲ್ಲ, ಪಾತ್ರೆ ಇರ್ಬೋದು, ಆಮೇಲೆ ನಾವು ಮಸಾಲಾಸ್ ತೊಗೊಂಡಿರ್ಬೋದು, ಅಥವಾ ನಾವು ವೆಜಿಟೇಬಲ್ಸ್ ಕಟ್ ಮಾಡಿರ್ಬೋದು, ಕ್ಲೀನ್ ಮಾಡೋಕ್ಕಿದ್ದಿಲ್ಲ, ಅದು ತುಂಬಾ ಕಷ್ಟ. ಕುಕ್ ಮಾಡೋದಕ್ಕಿಂತ ಲಾಸ್ಟಿಗೆ ಕ್ಲೀನ್ ಮಾಡೋಕ್ಕಿರುತ್ತಲ್ಲ, ಅದು ಹೆವಿ ಕಷ್ಟ. ಕುಕ್ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಅನಿಸಲ್ಲ, ಬಟ್ ಸ್ವಲ್ಪ ಲಾಸ್ಟಿಗೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಅಷ್ಟೆ. ಕೆಲವರು ತುಂಬ ರೆಸಿಪೀಸ್ ಕೇಳಿದ್ದೀರ, ಅಕ್ಕ ಮಾಡಿ ಅಕ್ಕ ಅಂತ ಎಲ್ಲ. ತುಂಬ ರೆಸಿಪೀಸ್ ಒಂದು 3-4 ಇದ್ದಾವೆ. ಆದಷ್ಟು ಬೇಗ ನಾನು ಅದನ್ನು ಕೂಡ ಮಾಡ್ತೀನಿ. ಇಷ್ಟ ಜಾಸ್ತಿ ಕ್ವಶನ್ಸು ನಾನು ಏನೂ ಹೇಳಿಲ್ಲ. ಅಂದರೆ ಯಾವುದು ಜಾಸ್ತಿ ಇತ್ತು ಕ್ವಶನ್ಸ್, ಸೇಮ್ ಕ್ವಶನ್ಸ್ ಇತ್ತಲ್ವ, ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ಹಾಗೆಯೇ ಇದು ಪುಟ್ಟದ ಒಂದು ವ್ಲಾಗ್ ಆಗಿತ್ತು. ನಿಮಗಿನ್ನೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಪಾರ್ಟ್ 2 ಮಾಡ್ತೀನಿ. ನಾನು ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಕ್ಕೊಂಡಿದ್ದೆ, ಅಷ್ಟನ್ನು ನಾನು ಆನ್ಸರ್ ಮಾಡಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.